ಶಲೋಮ್. ಇದನ್ನು ವೀಕ್ಷಿಸ್ತಾ ಇರುವಂತಹ ಎಲ್ಲ ದೇವ ಭಕ್ತರಿಗೆ ಸಮಾಧಾನವೂ ಸಂತೋಷವೂ ಕೃಪೆಯೂ ಉಂಟಾಗಲಿ. ಪ್ರಿಯ ದೇವರ ಮಕ್ಕಳೇ, ಕೀರ್ತನೆಗಾರನು 34ನೇ ಕೀರ್ತನೆ 4ನೇ ವಚನದಲ್ಲಿ ಈ ರೀತಿ ಬರ್ತಾನೆ: ನಾನು ಯೆಹೋವನ ಸನ್ನಿಧಿಯಲ್ಲಿ ಬೇಡಿಕೊಳ್ಳಲು ಆತನು ಸದ್ಧತವನ್ನು ದಯಪಾಲಿಸಿ ಎಲ್ಲಾ ಭೀತಿಯಿಂದ ನನ್ನನ್ನು ಬಿಡಿಸಿದನೆಂಬುದಾಗಿ. ಅನೇಕ ಸಾರಿ ಅನೇಕ ಭೀತಿಗಳು ನಮ್ಮನ್ನ ಆಳ್ವಿಕೆ ಮಾಡ್ತಾ ಇರ್ತವೆ. ಪ್ರತಿದಿನ ಎದ್ದಾಗ ದೇವರೇ ಈ ದಿನದ ಜೀವಿತವನ್ನ ಹೇಗೆ ನಡೆಸಲಿ ಎಂಬಂತ ಭಯ, ಮಕ್ಕಳು ಬೆಳೀತಿರುವಾಗ ಮಕ್ಕಳ ಭವಿಷ್ಯದ ಬಗ್ಗೆ ಭಯ, ಮಾತ್ರವಲ್ಲದೆ ಅನೇಕ ಕಾರ್ಯಗಳ ಕುರಿತು ಭಯಭ್ರಾಂತರಾಗಿ ಜೀವಿಸ್ತಾ ಇರ್ತೇವೆ. ಇವತ್ತು ನೀನು ಭಯದಲ್ಲಿ ಜೀವಿಸ್ತಾ ಇದೆಯಾ? ದಿನನಿತ್ಯದ ಬದುಕನ್ನು ನಡೆಸುವುದಕ್ಕೆ ಹೇಗೆ ಎಂಬುದಾಗಿ ಭಯ ಪಡ್ತಾ ಇದೆಯಾ? ನಿನ್ನ ಮುಂದಿನ ಭವಿಷ್ಯ ಹೇಗೆ ಎಂಬುದಾಗಿ ಭಯ ಪಡ್ತಾ ಇದೆಯಾ? ನಿನ್ನ ಬಿಸಿನೆಸ್ ಹೇಗೆ ನಡೆಸ್ಕೊಂಡು ಹೋಗುವುದು ಅನ್ನೋದ್ರ ವಿಷಯದಲ್ಲಿ ಭಯ ಪಡ್ತಾ ಇದೆಯಾ? ಸೇವೆಯಲ್ಲಿ ಭಯ ಪಡ್ತಾ ಇದೆಯಾ? ಯಾವ ಭಯ ಇವತ್ತು ನಿನ್ನ ಕಾಡ್ತಾ ಇದೆ? ಭಯ ಪಡಬೇಡ. ಯಾವ ಭಯ ನಿನ್ನನ್ನ ತೊಂದರೆಗೀಡು ಮಾಡಿದೆ? ಯಾವ ಭಯ ನಿನ್ನನ್ನ ಅಣಗಿಸ್ಬಿಟ್ಟಿದೆ? ಯಾವ ಭಯ ನೀನು ಎದ್ದೋಳದಂತೆ ಮಾಡಿಬಿಟ್ಟಿದೆ? ಭಯ ನಮ್ಮನ್ನ ಕುಂದಿಸ್ತದೆ. ಭಯ ನಮ್ಮ ಜೀವಮಾನದಲ್ಲಿ ಅನೇಕ ಕಾರ್ಯಗಳನ್ನ ಮಾಡದಂತೆ ನಮ್ಮನ್ನ ಕೆಳಗಡೆ ದೊಬ್ಬಿ ಬಿಡ್ತದೆ. ಇವತ್ತು ನೀನು ಯಾವ ಭಯದಲ್ಲಿ ಜೀವಿಸ್ತಾ ಇದೆಯಾ? ಸಹೋದರ ಸಹೋದರಿ, ನನಗೆ ವಯಸ್ಸಾಗ್ತಾ ಇದೆ, ನನ್ನ ನೋಡ್ಕೊಳ್ಳೋರು ಯಾರು? ನನ್ನ ಜೀವಿತ ನಡ್ಕೊಂಡು ಹೋಗ್ತಾ ಇದೆ, ನನಗೆ ಆಧಾರ ಯಾರು? ನನ್ನ ಕುಟುಂಬ ನಡೆಸ್ಕೊಂಡು ಹೋಗ್ತಾ ಇದ್ದೇನೆ, ನನಗೆ ಅನಾರೋಗ್ಯ ಕಾಡಿದೆ, ಮುಂದಿನ ಭವಿಷ್ಯ ಏನು? ನನ್ನ ಇಷ್ಟೆಲ್ಲಾ ಪ್ರಯಾಸ ಪಡ್ತಾ ಇದ್ದೀನಿ, ನನಗೇನು ಫಲ ಕಾಣ್ತಾ ಇಲ್ವಲ್ಲ, ಪ್ರತಿಫಲವೇ ಕಾಣ್ತಾ ಇಲ್ವಲ್ಲ ಅಂತ ಭಯ ಪಡ್ತಾ ಇದೆಯಾ? ಭಯ ಪಡಬೇಡ. ಆರೋಗ್ಯದ ವಿಷಯದಲ್ಲಿ ಭಯ ಪಡ್ತಾ ಇದೆಯಾ? ದೇವರೇ ನಿನಗೆ ಆರೋಗ್ಯದಾಯಕನು. ಆ ದೇವರ ವಾಕ್ಯದಲ್ಲಿ ಬರೆದಿದೆ, ಆತನೇ ನಮಗೆ ಆರೋಗ್ಯದಾಯಕನು, ಆತನ ಬಾಸುಂಡೆಗಳಿಂದ ನಮಗೆ ಗುಣವಾಗಿದೆ. ನೀನು ಆರೋಗ್ಯದ ವಿಷಯದಲ್ಲಿ ಭಯ ಪಡಬೇಡ. ಭಯ ನಿನ್ನನ್ನು ಕುಗ್ಗಿಸಿಬಿಡ್ತದೆ. ಭಯ ನಿನ್ನ ಅಂಧಕಾರದಲ್ಲಿ ತಲೆ ಬಿಡ್ತದೆ. ಭಯ ನಿನ್ನ ಜೀವಿತದಲ್ಲಿ ಕುಗ್ಗಿಸಿ ಬಳಲಿಸಿಬಿಡ್ತದೆ. ಆದುದರಿಂದ ಆತನ ಬಾಸುಂಡೆಗಳಿಂದ ನೀನು ಗುಣವಾಕ್ಯ ಮತ್ತು ನಂಬಿಕೆ ನಿನಗಿರಲಿ. ನಂಬಿಕೆ ನಿನ್ನೊಳಗಡೆ ಪ್ರವೇಶಿಸಿ ನಂಬಿಕೆ ಪ್ರಬಲವಾಗುತ್ತಿರುವಾಗ ಜೀವಿತದಲ್ಲಿ ಭಯ ದೂರ ಹೋಗ್ತದೆ. ಫೈನಾನ್ಷಿಯಲ್ ವಿಷಯದಲ್ಲಿ ಭಯ ಪಡ್ತಾ ಇದೆಯಾ? ಭಯ ಪಡಬೇಡ. ಆವತ್ತಿನ ಕಾಟ ಆವತ್ತಿಗೆ ಸಾಕು. ನಿನ್ನ ಚಿಂತೆಯನ್ನೆಲ್ಲ ಆತನ ಮೇಲೆ ಹಾಕು, ಆತ ನಿನಗೋಸ್ಕರ ಚಿಂತಿಸ್ತಾರೆ. ಭಯ ಬೇಡ. ದಿನನಿತ್ಯದ ಜೀವಿತಕ್ಕಾಗಿ ಭಯ ಬೇಡ. ಅನೇಕ ಕಾರ್ಯಗಳನ್ನ ಮಾಡ್ಕೊಂಡ್ಬಿಟ್ಟೆ, ಸಾಲಗಳನ್ನ ಮಾಡ್ಕೊಂಡ್ಬಿಟ್ಟೆ ಎಂಬುದಾಗಿ ಭಯ ಪಡ್ತಾ ಇದೆಯಾ? ಸಾಲದ ವಿಷಯದಲ್ಲಿ ನೀನು ಭಯ ಪಡ್ತಾ ಇದೆಯಾ? ಅಯ್ಯೋ ಹೇಗಪ್ಪ ಸಾಲಗಾರರು ನನ್ನ ಜೀವಿತದಲ್ಲಿ ಮಾಡಿಬಿಟ್ರೆ ದೇವರು ನಿನ್ನ ಅವಮಾನಕ್ಕೆ ಗುರಿಪಡಿಸೋದಿಲ್ಲ. ಒಂದು ವೇಳೆ ನೀನ್ ತಪ್ಪಿನಿಂದ ಸಾಲ ಮಾಡಿಕೊಂಡಿರ್ಬೋದು, ಎಲ್ಲ ನಷ್ಟಗಳನ್ನ ಅನುಭವಿಸಿರ್ಬೋದು, ಎಲ್ಲಾ ಸಂಗತಿಗಳಲ್ಲಿ ಸೋಲುಗಳನ್ನೇ ಕಾಣ್ತಾ ಇರ್ಬೋದು. ನಿರೀಕ್ಷೆ ಮಾತ್ರ ಬಿಡಬೇಡ. ಭಯ ಪಡಬೇಡ. ಎಲ್ಲಾ ಭೀತಿಯಿಂದ ಬಿಡುಗಡೆ ಮಾಡುವಂತ ದೇವರು ನಿನಗೋಸ್ಕರ ಇದ್ದಾನೆ. ಎಲ್ಲಾ ಭೀತಿಗಳಿಂದ ಬಿಡಿಸುವಂತ, ಎಲ್ಲಾ ಭೀತಿಗಳಿಂದ ಹೊರಗಡೆ ತರುವಂತ ದೇವಾದಿದೇವರು ನಿನಗೋಸ್ಕರ ಇದ್ದಾನೆ. ಭಯ ಪಡಬೇಡ ಎಂಬುದಾಗಿ ದೇವರು 365 ಸಾರಿ ಬೈಬಲ್ ನಲ್ಲಿ ಬರ್ದಿಟ್ಟಿದ್ದಾರೆ. ಯಾಕೆ ಗೊತ್ತಾ? ಪ್ರತಿದಿನ ನಿನಗೆ ದೇವರು ಹೇಳ್ತಾರೆ, ನೀನ್ ನನ್ನ ಮಗನು, ನೀನ್ ನನ್ನ ಮಗಳು, ನೀನ್ ಪರಿಸ್ಥಿತಿ ಏನೇ ಇರಲಿ, ನೀನ್ ಜೀವಿತ ಏನೇ ಇರಲಿ, ಭಯ ಪಡಬೇಡ. ನಾನೇ ನಿನಗೆ ಆಧಾರವಾಗಿದ್ದೀನಿ. ನಿನ್ನನ್ನು ಎಲ್ಲಾ ಭಯಗಳಿಂದ ನಾನು ಬಿಡುಗಡೆ ಮಾಡ್ತೀನಿ ಎಂಬುದಾಗಿ ದೇವರು ಹೇಳ್ತಾರೆ. ನಿರೀಕ್ಷೆ ಕೆಡಿಸ್ಕೊಳ್ಬೇಡ ಪ್ರಿಯ ಸಹೋದರ ಸಹೋದರಿ. ದೇವರ ಮೇಲೆ ನಂಬಿಕೆ ಇಟ್ಟು ಮುಂದೆ ಸಾಗು. ನಂಬಿಕೆ ಇರಲಿ. ಸ್ವಾಮಿ ಒಂದೇ ಒಂದು ಮಾತನ್ನು ಹೇಳಿದ್ರು, ನಿನ್ನ ನಂಬಿಕೆಯೇ ನಿನ್ನನ್ನು ಸ್ವಸ್ಥ ಮಾಡಿತು. ಹಾಗಾದ್ರೆ ನಿನ್ನೊಳಗಡೆ ನಂಬಿಕೆ ಜಾಸ್ತಿ ಆದಾಗ ಭಯ ದೂರವಾಗುತ್ತೆ. ದೇವರ ಮೇಲೆ ನಂಬಿಕೆ, ದೇವರು ನಡೆಸ್ತಾನೆ ಎಂಬ ನಂಬಿಕೆಯಿಂದ ಮುಂದೆ ಸಾಗು. ಕರ್ತನು ಖಂಡಿತವಾಗಲೂ ನಿನ್ನ ಭಯದಿಂದ ಬಿಡುಗಡೆ ಮಾಡ್ತಾನೆ. ಭಯ ಪಡಬೇಡ. ನಾನೇ ನಿನ್ನ ದೇವರು, ದಿಗ್ಭ್ರಮಗೊಳಿದ್ರು ನಾನೇ ನಿನ್ನ ರಕ್ಷಕನೆಂಬುದಾಗಿ ಹೇಳಿದಂತ ದೇವರು ನಿನ್ನ ಭಯಭ್ರಾಂತಿ ಸ್ಥಿತಿಯಲ್ಲಿ ಬಿಡೋದಕ್ಕೆ ಆತನಿಗೆ ಇಷ್ಟ ಇಲ್ಲ. ನೀನು ಉನ್ನತ ಸ್ಥಾನಕ್ಕೆ ತೆಗೆದುಕೊಂಡು ಬರ್ತಾನೆ, ಆಶೀರ್ವದಿಸ್ತಾನೆ. ಭಯದಿಂದ ಬಿಡುಗಡೆ ಹೊಂದಿ ನಂಬಿಕೆಯಿಂದ ಜೀವಿಸು. ಗಾಡ್ ಬ್ಲೆಸ್ ಯು.